ಎಲ್ರಿಗೂ ನಮಸ್ತೆ. ಒಂದು ಮಜವಾದ ಕಥೆನ ಕೇಳ್ಬಿಟ್ಟು ನಕ್ರೆ ಹೇಗಿರುತ್ತೆ? ಬನ್ನಿ. ಒಂದೂರಲ್ಲಿ ಒಬ್ಬ ಸಾಹುಕಾರ ಇದ್ದ. ಅವನದು ಒಂದು ಕತ್ತೆ ಇತ್ತು. ಆ ಕತ್ತೆ ಒಂದಿನ ಹಾಗೆ ಓಡಾಡುವಾಗ ಒಂದು ಬೀದಿ ಕತ್ತೆನ ಭೇಟಿ ಮಾಡಿತು. ಅವೆರಡರ ಮಧ್ಯೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಯ್ತು. ಭಾರಿ ಇತ್ತು ಸಂಭಾಷಣೆ. ಪಾಪ ಅವೆರಡು ಅವರವರ ಕಷ್ಟ ಸುಖನ ಹಂಚ್ಕೊಳ್ತಾ ಇದ್ರಂತೆ. ಆಗ ಬೀದಿ ಕತ್ತೆ ಹೇಳ್ತಂತೆ, ನನ್ ಜೀವನ ಸುಂದರವಾಗಿದೆಪ್ಪ. ನೋಡು, ನನ್ಗೆ ಯಾವಾಗ ಬೇಕೋ ಅವಾಗ ಎದ್ದೇಳ್ತೀನಿ, ಯಾವಾಗ ಬೇಕೋ ಅಷ್ಟೊತ್ತು ಮಲ್ಕೋತೀನಿ. ಯಾರು ನನ್ನ ಹೊಡೆಯೋರಿಲ್ಲ, ಬೈಯೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ನಾನ್ ಮಾಡಿದ್ದೆ ನನ್ಗೆ ರಾಜ್ಯ. ನೋಡು, ನಾನು ಆರಾಮಾಗಿದ್ದೀನಿ. ಎಲ್ಲಿ ಬೇಕೋ, ಏನ್ ಬೇಕೋ, ಎಷ್ಟು ಬೇಕೋ ತಿಂತೀನಿ, ಎಲ್ಲ ಕಡೆ ಓಡಾಡ್ತೀನಿ ಫ್ರೀಯಾಗಿ. ನೀನ್ ಇಷ್ಟೇ ಕೆಲಸ ಮಾಡು, ಅಷ್ಟೇ ಕೆಲಸ ಮಾಡು ಅಂತ ಯಾವುದೇ ತರಹದ ಒಂದು ಏನಂತಾರೆ ಒತ್ತಡ ಇಲ್ಲ, ಒಂದು ಪ್ರೆಷರ್ ಇಲ್ಲ. ಒಂಥರ ಆರಾಮಾಗಿ ಸುಖವಾಗಿದ್ದೀನಪ್ಪ ಅಂತ ಹೇಳ್ತಂತೆ ಯಾವುದು ಬೀದಿ ಕತ್ತೆ. ಆವಾಗ ಇದನ್ನೆಲ್ಲ ಕೇಳಿಸ್ಕೊಂಡು ಈ ಸಾಹುಕಾರನ ಕತ್ತೆ ಹೇಳ್ತಂತೆ, ನಿನ್ ಜೀವನ ಆರಾಮಾಗಿದೆ ಬಿಡಪ್ಪ, ಸುಂದರವಾಗಿದೆ, ನಂದು ಏನ್ ಕೇಳ್ತೀಯಾ, ನನ್ ಪಾಡಿ ಏನ್ ಹೇಳಿ ಅಂತ ಹೇಳ್ತಂತೆ. ಅದಕ್ಕೆ ಬೀದಿ ಕತ್ತೆ, ಯಾಕೋ ಅಷ್ಟೊಂದ್ ಕಷ್ಟ ಇದೆಯಾ ನಿಂಗೆ ಅಂತ ಕೇಳ್ತಂತೆ. ಆವಾಗ ಈ ಸಾಹುಕಾರನ ಕತ್ತೆ ಸ್ಟಾರ್ಟ್ ಮಾಡ್ತಂತೆ ಅದರ ಕಷ್ಟಗಳನ್ನ ಹೇಳ್ಕೊಳಕ್ಕೆ. ನೋಡು, ಬೆಳಗಾಗೋ ಅಷ್ಟ್ರಲ್ಲೇನೆ ನನ್ಗೆ ಸಾಹುಕಾರ ಎಬ್ಸ್ಬಿಡ್ತಾನೆ, ಹೊಡ್ದು ಎಬ್ಸ್ತಾನೆ. ಎಬ್ಸ್ಬಿಟ್ಟು ರಾಶಿ ರಾಶಿ ಬಟ್ಟೆ ಹೊರೆನ ಹೊರಿಸ್ತಾನೆ. ಅದನ್ನ ತಗೊಂಡು ಮತ್ತೆ ಹಳ್ಳಕ್ ಹೋಗ್ಬೇಕು, ಮತ್ತೆ ಹಳ್ಳದಿಂದ ತಗೊಂಡ್ ಬಂದ್ ಮನೆಗ್ ತಗೊಂಡ್ ಬರ್ಬೇಕು. ಇನ್ನ ಕಾಡಿಗೆ ಕರ್ಕೊಂಡ್ ಹೋಗ್ತಾನೆ. ಕಾಡಲ್ಲಿ ರಾಶಿ ರಾಶಿ ಕಟ್ಟಿಗೆಗಳು, ಆ ಕಟ್ಟಿಗೆ ರಾಶಿನೆಲ್ಲ ನನ್ ಮೇಲೆ ಹೊರಿಸ್ತಾನೆ. ತಿರ್ಗಾ ಮನೆಗ್ ತಗೊಂಡ್ ಬರ್ಬೇಕು. ಆಮೇಲೆ ಈ ಮಧ್ಯದಲ್ಲಿ ಏನಾದ್ರೂ ಸ್ವಲ್ಪ ಎಡವಟ್ ಮಾಡ್ಕೊಂಡು ಮಾಡಿದ್ನ ಅಂದ್ರೆ ಬೆತ್ತದಿಂದ ಏಟು ಕೊಡ್ತಾನೆ ನನ್ಗೆ, ಸಿಕ್ಕಾಪಟ್ಟೆ ಹೊಡಿತಾನೆ. ಇಷ್ಟು ಕಷ್ಟ ಇದೆ ನನ್ಗೆ ಅಂದ್ರೆ ಇನ್ನ ಮನೆಗ್ ಬಂದ್ರೆ ಊಟಕ್ಕೂ ಪೂರ್ತಿಯಾಗಿ ಹೊಟ್ಟೆ ತುಂಬಾ ಹಾಕಲ್ಲ ನನ್ಗೆ. ಸಾಹುಕಾರನ ಮನೆಯವರೆಲ್ಲ ಏನ್ ಮಾಡ್ತಾರೆ, ಅವ್ರು ತಿಂದು ಊಟ ಮಾಡಿ ಉಳ್ದಿರೋದು ಮಿಕ್ಕಿರೋದನ್ನ ನನ್ಗೆ ಹಾಕ್ತಾರೆ. ಅರ್ಧಂಬರ್ಧ ಹಸುವು ಹಾಗೆ ಇರುತ್ತೆ, ಹೊಟ್ಟೆ ತುಂಬಾ ಊಟಕ್ಕಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ ಮರೆಯ ನನ್ಗೆ ಆ ಮನೆಯಲ್ಲಿ ಅಂತ ಹೇಳ್ಕೊಂತಂತೆ ಯಾವ್ದು ಸಾಹುಕಾರನ ಕತ್ತೆ. ಅವಾಗ ಈ ಬೀದಿ ಕತ್ತೆ ಹೇಳ್ತಂತೆ, ಹಂಗಿದ್ರೆ ನೀನ್ ಅಲ್ಲಿ ಯಾಕಪ್ಪ ಇದೀಯಾ, ಅಷ್ಟೊಂದ್ ಕಷ್ಟ ಎಲ್ಲ ಅನುಭವಿಸ್ಕೊಂಡು ಬಿಟ್ಬಿಡು, ಸಾಹುಕಾರನ ಬಿಟ್ಟು ಮನೇನ ಬಿಟ್ಟು ಆಚೆ ಬಂದ್ಬಿಡು, ನನ್ ತರ ನೋಡು ಸ್ವತಂತ್ರವಾಗಿ ಆರಾಮಾಗಿರ್ಬೋದು, ಏನಂತೀಯ, ಒಳ್ಳೆ ಸುಖವಾಗಿರ್ಬೋದು ಕಣ ಅಂತ ಹೇಳ್ತಂತೆ. ಆವಾಗ ಅದಕ್ಕೆ ಈ ಸಾಹುಕಾರನ ಕತ್ತೆ ಏನ್ ಹೇಳ್ತು ಕೇಳಿ. ಸಾಹುಕಾರನ್ಗೆ ಒಬ್ಬ ಹದಿಹರೆಯದ ಮಗಳಿದ್ದಾಳೆ. ನೋಡು, ಮನೆಯಲ್ಲಿ ಯಾವಾಗ್ಲೂ ಆ ಸಾಹುಕಾರ ಹೇಳ್ತಾ ಇರ್ತಾನೆ, ಕೋಪ ಬಂದಾಗ ಎಲ್ಲ ಅವಳ ಮಗಳಿಗೆ ಹೇಳ್ತಾ ಇರ್ತಾನೆ, ಏನು ನಿನ್ನನ್ನ ಆ ಕತ್ತೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನಂತೆ. ಯಾವಾಗ್ಲೂ ಅದೇ ಹೇಳ್ತಾ ಇರ್ತಾನಂತೆ. ಅದಕ್ಕೆ ಅದೇ ಆಸೆ, ಅದೇ ಒಂದು ಕೂಪ್ ಇಟ್ಕೊಂಡು ನನ್ ಯಾವತ್ತ ಅವನ ಮಗಳನ್ನ ನನ್ ಕೊಡ್ತಾನೆ ಮದ್ವೆ ಮಾಡ್ಬಿಟ್ಟು ಅಂತ ಕಾಯ್ತಾ, ಅದೇ ಒಂದು ಆಶಾವಾದದಿಂದ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡಿದೀನಪ್ಪ ನಾನು ಅಂತ ಕತ್ತೆ ಹೇಳುತ್ತಂತೆ. ನಿಮ್ಗೂ ನಗು ಬರ್ತಾ ಇದೆ ಅಲ್ಲ, ನಗ್ಬಿಡಿ ಆರಾಮಾಗಿ. ಸೊ ಅಲ್ಲಿಗೆ ಆಶಾವಾದ ಅನ್ನೋದು ಹೇಗೆ ಅಂದ್ರೆ ಹೋಪು ನಿಮ್ಮ ಎಲ್ಲಾ ಕಷ್ಟಗಳನ್ನ ನೀವು ಸಹಿಸ್ಕೊಂಡು ಮುಂದೆ ಹೋಗಕ್ಕೆ ಒಂದು ದಾರಿ ಅದು. ಆ ಹೋಪ್ ಇಟ್ಕೊಂಡ್ರೆ ಕಷ್ಟಗಳನ್ನ ಸಹಿಸ್ಕೊಂಡು ಜೀವನದಲ್ಲಿ ಮುಂದೆ ಇರ್ಬೋದು. ಅಟ್ ದ ಸೇಮ್ ಟೈಮ್ ಆಸೆ ಅಥವಾ ಗೋಲ್ ಏನ್ ಫಿಕ್ಸ್ ಮಾಡ್ತೀವಿ, ಆ ಗೋಲ್ ಹೇಗಿರ್ಬೇಕು ಅಂದ್ರೆ ಅಚೀವೇಬಲ್ ಆಗಿರ್ಬೇಕು, ಸ್ಪೆಸಿಫಿಕ್ ಆಗಿರ್ಬೇಕು, ಹಾಗೆ ಪ್ರಾಕ್ಟಿಕಲ್ ಆಗಿರ್ಬೇಕು ಗೋಲು. ಇನ್ ಕೇಸ್ ಆ ಗೋಲು ಸಾಧ್ಯ ಇಲ್ಲದೆ ಇರೋದನ್ನ, ತೀರಾ ಇಂಪಾಸಿಬಲ್ ಅಥವಾ ಏನೋ ಇಲ್ಲೇ ಕೂತ್ಕೊಂಡು ನಾವು ಚಂದ್ರನ್ ತಗೊಂಡ್ ಬರಕ್ ಆಗತ್ತಾ ಅಲ್ವಾ? ಸೊ ಚಂದ್ರಗ್ ಹೋಗ್ಬೋದು, ಇವಾಗೆಲ್ಲ ಆರಾಮಾಗಿ ಚಂದ್ರಲೋಕಕ್ಕೆ ಹೋಗ್ಬೋದು, ಚಂದ್ರನ್ ಮೇಲೆ ಹೋಗ್ ಬರ್ಬಹುದು. ಬಟ್ ಇಲ್ಲೇ ಕೂತ್ಕೊಂಡು ನಾನು ಚಂದ್ರನ ತಗೊಂಡ್ ಬರ್ತೀನಿ ಅಂದ್ರೆ ಆಗತ್ತಾ? ಸೊ ಗೋಲ್ಗಳು ಇಂಪ್ರಾಕ್ಟಿಕಲ್ ಆದಾಗ ಅಥವಾ ಸ್ಪೆಸಿಫಿಕ್ ಇಲ್ಲದೆ ಇರುವಾಗ ಅಥವಾ ಅನ್ಅಚೀವೇಬಲ್ ಗೋಲ್ಸ್ ನ ಇಟ್ಕೊಂಡಾಗ ಈ ಕಥೆಯಲ್ಲಿರೋ ಆ ಕತ್ತೆ ಪಾಡ್ತರ ಆಗುತ್ತೆ. ಅದಕ್ಕೆ ನಿಮ್ಮ ಗೋಲು ಅಥವಾ ನಿಮ್ಮ ಒಂದು ಗುರಿ, ಒಂದು ಧ್ಯೇಯ ಅಂತ ಏನ್ ಹೇಳ್ತೀವಿ, ಅದನ್ನ ಸಾಧ್ಯವಾಗಿರುವಂತ ಗುರಿ ಅಥವಾ ಅಚೀವೇಬಲ್ ಗೋಲ್ಸ್ ಅಥವಾ ಸ್ಪೆಸಿಫಿಕ್ ಗೋಲ್ಸ್ ಅಥವಾ ಪ್ರಾಕ್ಟಿಕಲ್ ಗೋಲ್ಸ್ ನ ಇಟ್ಕೊಂಡು ಅದ್ರ ಕಡೆಗೆ ಪರಿಶ್ರಮ ಹಾಕಿ. ನೀವೇನಂತೀರಾ? ಕತೆ ನಿಮ್ಗೆ ಹೆಂಗ್ ಅನ್ಸ್ತು? ಕಾಮೆಂಟ್ ಅಲ್ಲಿ ತಿಳಿಸಿ. ಕತೆ ಇಷ್ಟ ಆದಲ್ಲಿ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. Thank you so much for watching. Take care. Stay happy. Bye.